ಜಾತಿಗಣತಿಗೆ ವಿರೋಧ ಪಕ್ಷಗಳ ಆಕ್ಷೇಪ 331 ಜಾತಿ ಸೇರ್ಪಡೆ ಉದ್ದೇಶದ ಬಗ್ಗೆ ಪ್ರಶ್ನೆ ರಾಜಕೀಯ ದುರುದ್ದೇಶ ಅಂತಿದ್ದಾರೆ ಜೆಡಿಎಸ್ ನಾಯಕರು. ಹೌದು, ಜಾತಿಗಣತಿಗೆ ಸರ್ವೆಗೆ ವಿರೋಧ ಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲೇ ಹೋದರೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಇದೇ ಸಿಎಂ ಕಾಂತರಾಜು ವರದಿ ಸ್ವೀಕಾರ ಮಾಡಿದ್ದರು. 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆ ಆಗಿತ್ತು. ಆದರೆ ಅವರ ಸಚಿವರೇ ವರದಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು ವರದಿ ತಿರಸ್ಕರಿಸಿದ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಖರ್ಚಾದ ಹಣ ರಾಜ್ಯದ ಜನರ ತೆರಿಗೆ ಹಣ ಪೋಲಾಯಿತು. ಇದೀಗ 420 ಕೋಟಿ ವೆಚ್ಚದಲ್ಲಿ ಮತ್ತೆ ಸರ್ವೆ ಮಾಡ್ತಿದ್ದಾರೆ. ಇದಕ್ಕೆ ಅವರದೇ ಸಚಿವರು ಅಸಮಾಧಾನ ಹೊರ ಹಾಕಿದ್ದಾರೆ. 331 ಜಾತಿಗಳ ಸೇರ್ಪಡೆ ಮಾಡಿದ್ದು ಯಾರ ಉದ್ದೇಶಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ಜಾತಿಗಣತಿ ಬಗ್ಗೆ ಬಿಜೆಪಿ ಟ್ವೀಟ್ ಮೂಲಕವೇ ರಾಜ್ಯ ಸರ್ಕಾರದ ಕಾಲೆಳೆದಿದೆ. ದಲಿತರೊಳಗೆ ಕ್ರೈಸ್ತ ಜಾತಿಗಳನ್ನು ತಂದಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ದಲಿತರು ಚೀಮಾರಿ ಆಗ್ತಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಕ್ರೈಸ್ತ ಮತಕ್ಕೆ ದಲಿತರ ಜಾತಿಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ. ಸರ್ಕಾರವನ್ನ ಯಾರು ಮುನ್ನಡೆಸುತ್ತಿದ್ದಾರೆ ಎನ್ನುವುದೇ ಗೊಂದಲವಾಗಿದೆ. ದಲಿತರನ್ನ ಕ್ರಿಶ್ಚಿಯಾನಿಟಿಗೆ ಮತಾಂತರ ಮಾಡಲು ಸರ್ಕಾರವೇ ಮಿಷನರಿಗಳಿಂದ ಗುತ್ತಿಗೆ ತೆಗೆದುಕೊಂಡಿದೆಯೇ ಎಂಬ ಅನುಮಾನ ಮೂಡ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯೂ ಲೈಫ್ ಬ್ರೈನ್ ವಾಶ್ಗೆ ಬಲಿಯಾಗಿರಬಹುದೇ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಬಿಜೆಪಿ ಜಾತಿ ಗಣತಿ ವಿಷಯದಲ್ಲಿ ಟೀಕೆ, ಜೆಡಿಎಸ್ ಅವ್ರದ್ದು ಓಕೆ, ಬಟ್ ಯಾಕೆಂದರೆ ಬಿಜೆಪಿ ಕೂಡ ಅಧಿಕಾರದಲ್ಲಿದ್ದಂಥ ಸಂದರ್ಭ ಸೆಂಟ್ರಲ್ ಗೌರ್ಮೆಂಟೇ ಹೇಳಿದೆ ಜಾತಿ ಗಣತಿ ಸಂಬಂಧಪಟ್ಟಂಗೆ. ಬಟ್ ಸಮರ್ಥವಾಗಿ ಇಶ್ಯೂವನ್ನು ರೈಸ್ ಮಾಡೋದು, ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯಾವೊಬ್ಬ ಬಿಜೆಪಿ ನಾಯಕನೂ ಇಲ್ಲ. ಅದೇ ದುರಂತ. ಯಾಕೆಂದರೆ ಬಿಜೆಪಿ ನಾಯಕರಿಗೆ ಇದು ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಲೀಡರ್ಲೆಸ್ ಪಾರ್ಟಿ, ಕೇಡರ್ ಇರುವಂಥ ಪಾರ್ಟಿ ಲೀಡರ್ಲೆಸ್ ಪಾರ್ಟಿ ಆಗ್ಬಿಟ್ಟಿದೆ ಇವತ್ತು ಬಿಜೆಪಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.